ಟೈಮ್ ನೋಡ್ರಿ 3 ಗಂಟೆ 16 ನಿಮಿಷ. ವೆದರ್ ನೋಡ್ರಿ ಅಪ್ಪ ಸೀರಿಯಸ್ಲಿ ಇನ್ನೂ ಜಾಸ್ತಿ ಐತೈತೆ. ಇನ್ನೂ ಬರ್ತಾ ಇನ್ನೂ ಜಾಸ್ತಿ ಐತೈತೆ. ಜೀಪ್ಗಳು ಹೋಗೋಂಥ ಜಾಗದಲ್ಲಿ ಗಾಡಿಗಳು ಹೊಡೀತೀವಿ ಈಗ. ಲೆಟ್ಸ್ ಗೋ. ಅದಕ್ಕೆ ಕೆಲವೊಬ್ರು ಜೀಪು ಬಂದ್ಬಿಡ್ತಾರೆ ಗಾಡಿ ಬಿಟ್ಬಿಟ್ಟು. ಅಪ್ಪ ರೈಟು ನೆಕ್ಸ್ಟ್ ಲೆವೆಲ್ ವ್ಯೂ ನೋಡ್ರಿ ಹೆಂಗೈತೆ ಕ್ರೇಜಿ. ಇಷ್ಟ ತನಕ ಏನಿತ್ತು ಏನಿಲ್ವ ಸೀರಿಯಸ್ಲಿ ಗೊತ್ತಿಲ್ಲ. ಇವಾಗಂತೂ ನೆಕ್ಸ್ಟ್ ಲೆವೆಲ್ ಆಗ್ಬಿಡೈತೆ. ಫುಲ್ ಫಾಗು. ಒಬ್ರು ಪರ್ಸನು ಕಾಣಲ್ಲ. ನಾವು ನೋಡ್ತಿದ್ರೆ ನಾವು ಹೋಗೋಷ್ಟೊತ್ತಿಗೆ ಪಕ್ಕ ನೆನ್ಕೊಂಡು ಹೋಗ್ಬಿಡ್ತೀವಿ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಯಾವ ರೇಂಜಲ್ಲಿ ವೆದರು ಇವಾಗ ತಿರ್ಕೊಂಬಿಡ್ತಂದ್ರೆ ಒಂದು ಹಾಫ್ ಆನ್ ಅವರ್ಗೆನೆ ಫುಲ್ ಫಾಗು. ಏನೂ ಕಾಣಿಸ್ತಿಲ್ಲ ಗುರು. ಫುಲ್ ಫಾಗು ನೋಡ್ರಿ. ರೋಡ್ ಮಾತ್ರ ಮಾತಾಡೋಂಗಿಲ್ಲ. ಯಪ್ಪ 100 ಮೀಟರ್ ರೋಡ್ ಚೆನ್ನಾಗಿಲ್ಲ ನೋಡ್ರಿ ಹೆಂಗೈತೆ. ಮುಗಿಲ್ಪೇಟೆ ಡೈರೆಕ್ಟ್ ಮುಗಿಲ್ಗೆ ಕರ್ಕೊಂಡು ಹೋಯ್ತೈತೆ ಅನ್ನಿಸ್ತೈತೆ. ಒಂಚೂರು ರೋಡ್ ಚೆನ್ನಾಗಿಲ್ಲ. 100 ಮೀಟ್ರು ರೋಡು ಸ್ವಲ್ಪ ಗಜ್ಜಾ ಬಿಜ್ಜಿ ಹೋದರೆ ಇನ್ನೆಲ್ಲ ಈ ಥರನೇ ಐತಿ. ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಂಗ್ ಇವತ್ತು. ನೋಡ್ರಿ ಯಾವ ರೇಂಜ್ಗೆ ಐತೆ ಕಾಣಿಸ್ತಾನೆ ಇಲ್ಲ ನನಗೇನು. ಫುಲ್ ಆಫ್ ರೋಡು. ನೋಡ್ರಿ ರೋಡ್ ನೋಡ್ರಿ ನೀವೇ ನೋಡ್ರಿ ಯಾವ ಥರ ಐತೆ. ಎಲ್ಲಿ ಹೋಗ್ಬೇಕಿದ್ರೆ ಅದೆಲ್ಲ ಫಸ್ಟ್ ಗೇರಲ್ಲೇ ಹೊಡಿತಾ ಇದ್ದೀನಿ ಅವಾಗಿಂದ. ಫುಲ್ ಅಪ್ಪು. ಏನಾದರೂ ಜಾಸ್ತಿ ಎಕ್ಸಲೇಟರ್ ಕೊಟ್ಟುಬಿಟ್ಟೆ ಸರ್ರೆ ವೀಲಿಂಗ್ ಎತ್ಬಿಡುತ್ತೆ. ಏನು ಕಾಣಿಸ್ತಾನೆ ಇಲ್ವಲ್ಲ ಗುರು ಮುಂದೆ ಸೀರಿಯಸ್ಲಿ. ಅಪ್ಪ ಈ ಥರ ಇವರಿಬ್ಬರು ನಿಂತ್ಕೊಂಡ್ಬಿಟ್ಟವ್ರೆ. ಇವರಿಬ್ಬರು ನೋಡಿ ನಾನು ಯಾರೋ ಬೇರೆಯವ್ರು ಅನ್ಕೊಂಬಿಟ್ಟಿದ್ದೆ. ಸೀರಿಯಸ್ಲಿ ನಾನು ಯಾರೋ ಬೇರೆಯವ್ರು ನಿಂತ್ಕೊಂಬಿಟ್ಟವ್ರು ಅನ್ಕೊಂಬಿಟ್ಟಿದ್ದೆ. ಏನು ಗುರು ಇದು ಸೀರಿಯಸ್ಲಿ. ಅಪ್ಪ ಇಳಿಯೋ ನಿಮಿಷ ಫುಲ್ 360 ಡಿಗ್ರಿ ನೋಡ್ಬಿಡೋಣ. ಮಂಡಲ್ಪಟ್ಟಿ ಫುಲ್ ಮುಗಿಲ್ಪೇಟೆ ಫುಲ್ ಫಾಗು ನೆಕ್ಸ್ಟ್ ಲೆವೆಲ್. ಟೈಮ್ ನೋಡ್ರಿ 3 ಗಂಟೆ 16 ನಿಮಿಷ. ವೆದರ್ ನೋಡ್ರಿ ಅಪ್ಪ ಸೀರಿಯಸ್ಲಿ ಇನ್ನೂ ಜಾಸ್ತಿ ಐತೈತೆ. ಇನ್ನೂ ಬರ್ತಾ ಇನ್ನೂ ಜಾಸ್ತಿ ಐತೈತೆ. ಇಲ್ಲಿರೋ ರೋಡ್ಗೂ ಅದಕ್ಕೂ ಸೀರಿಯಸ್ಲಿ ಒಂಥರ ತಲೆ ತಿಕ್ಲೆದ್ದು ಹೋಯ್ತೈತೆ. ರೋಡು ಫುಲ್ಲು ಅಪ್ಪು. ಗಾಡಿ ಹತ್ತಾನೇ ಇಲ್ಲ. ಅದರಲ್ಲಿ ಬೇರೆ ಫುಲ್ ಆಫ್ ರೋಡು. ಟೈರ್ ಅಂತೂ ಫುಲ್ ಸೈಕ್ ಆಗ್ಬಿಡೈತೆ. ಇನ್ನೂ ಹಿಂಗೈತೆ ಫುಲ್ಲು ಹಿಂಗೈತೆ. ಇಲ್ಲಾಂದ್ರೆ ಫುಲ್ ಹಿಂಗಿರುತ್ತೆ ಫುಲ್ ಡೌನ್ಗೆ. ಹೆಂಗೆ ಹೋಗೋದಂತಲೇ ಗೊತ್ತಾಗಲ್ಲ ಈ ಥರ ಇದ್ದಾಗ. ಅಯ್ಯೋ ಬಟ್ ಯಾರಾದರೂ ನೀವು ನೆಕ್ಸ್ಟ್ ಬರೋರಿದ್ರೆ ದಯವಿಟ್ಟು ಬೈಕಲ್ಲಿ ಬಂದ್ರಿ ಪರವಾಗಿಲ್ಲ. ಕಾರೆಲ್ಲ ಆದರೆ ಸೀರಿಯಸ್ಲಿ ಬರೋಲ್ಲ ನಿಮ್ಮ ಕಾರು. ಹೋಗ್ಬಿಡುತ್ತೆ. ಏನಾದರೂ ಡ್ಯಾಮೇಜ್ ಆಗುತ್ತೆ. ಎಷ್ಟು ರೋಡಲ್ಲಿ ಎಷ್ಟು ನಟ್ಟುಗಳು ಅವು ಇವು ಬಿದ್ದೈತೆ ಗೊತ್ತಾ ಬರಬೇಕಾದ್ರೆ. ಗಾಡಿ ಅಲ್ಲೇ ನಿಲ್ಲಿಸ್ಬೋದು. ಬೆಳಗಿಂದ ಒಂದೇ ಒಂದು ರೌಂಡು ಟೀ ಕುಡಿದಿಲ್ಲ. ಫಸ್ಟು ಟೀ ಕುಡಿದ್ಬಿಡೋಣ. ಈ ವೆದರ್ಗೂ ಇಲ್ಲಿರೋದಕ್ಕೂ ಕ್ರೇಜಿ ಆಗೈತೆ ಮಾತ್ರ. ಜೀಪ್ಗಳೆಲ್ಲ ಇಲ್ಲೇ ಐತೆ. ಜೀಪ್ಗೆ ಹೋಗೋರು ಇಲ್ಲಿಂದ ಹೋಗ್ತಾರೆ. ಬೈಕ್ ಇರೋರು ಡೈರೆಕ್ಟ್ ಬೈಕ್ ತಗೊಂಡು ಹೋಗ್ಬೋದು. ಸೊ ಟೀ ಕುಡಿದ್ಬಿಡೋಣ ಅಲ್ಲಿ. ಸೊ ಅಲ್ಲಿ ನಾರ್ಮಲಲ್ಲಿ ಕೊಟ್ಟಿದ್ದೀವಿ ಬೈಕ್ ಪಾರ್ಕಿಂಗ್ ಚಾರ್ಜ್. ಸೊ ಇಲ್ಲಿ ಫಾರೆಸ್ಟ್ ಟಿಕೆಟ್ ತೊಗೋಬೇಕು. ಎರಡು ಗಾಡಿ ಇಲ್ಲ ಡ್ರೋನ್ ಇಲ್ಲ. ಬೈಕ್ ಸಪ್ರೇಟು ಮತ್ತು ಇಲ್ಲಿ ಸಪ್ರೇಟು ಎಲ್ಲ ಸಪ್ರೇಟು. 3:30 20 ಜೀಪ್ಗಳು ಹೋಗೋಂಥ ಜಾಗದಲ್ಲಿ ಗಾಡಿಗಳು ಹೊಡೀತೀವಿ ಈಗ. ಲೆಟ್ಸ್ ಗೋ. 230 ಗಾಡಿಗೆ 30, ಗಾಡಿಗೆ 15 ಮತ್ತು ಪರ್ಸನ್ಸ್ಗೆ 50. ನೋಡ್ರಿ ಇವಾಗ ಹೆಂಗಿರುತ್ತೆ ಇಲ್ಲ ಆಫ್ ರೋಡ್. ಇವಾಗ ಇಲ್ಲಿಂದ ಅಲ್ಲಿ ತನಕ ಆಫ್ ರೋಡೆ. ನಡ್ಕೊಂಬರೋರು ನಡ್ಕೊಂಡು ಬರ್ತಾರೆ ನೀರು. ಯಾವ ಥರ ಇದು ನೋಡಿ ನೀರು ಬಂದು ಎಲ್ಲ ಇದಾಗ್ತೈತೆ. ಈಗ ಹೋಗೋಷ್ಟಕ್ಕೆ ಹೆಂಗಿರುತ್ತೋ ವ್ಯೂ ಗೊತ್ತಿಲ್ಲ. ಈ ಥರ ನಿಜವಾಗ್ಲೂ ಒಳ್ಳೆ ಪೀಸ್ ಸಿಗ್ತೈತೆ ಮಾತ್ರ ಬಂದಿದ್ದಕ್ಕೂ. ಕ್ರೇಜಿ ನೆಕ್ಸ್ಟ್ ಲೆವೆಲ್. ಕ್ರೇಜಿ 50 ಸರಿ ಕ್ರೇಜಿ ಅಂತ ಹೇಳಿದ್ರು ಏನಾಗಲ್ಲ ಬಿಡ್ರಿ. ಒಳ್ಳೆ ರೋಡ್ ಮಾತ್ರ. ಒಳಗೆ ಹೋಗ್ಬೇಕು.
ಅಲ್ಲಿಂದ ಕೆಲವೊಬ್ರು ಅಲ್ಲಲ್ಲಿ ಹೋಗ್ತಾರೆ. ಬೆಟ್ಟದ ಮೇಲೆ ಬರಬೇಕು. ಅದಕ್ಕೆ ಕೆಲವೊಬ್ರು ಜೀಪು ಬಂದ್ಬಿಡ್ತಾರೆ ಗಾಡಿ ಬಿಟ್ಬಿಟ್ಟು. ಒಬ್ಬರು ನಡ್ಕೊಂಬರ್ತಾರೆ, ನಾವು ಗಾಡಿಲಿ ಹೋಗ್ತಾ ಇದ್ದೀವಿ. ರೋಡ್ ಮಾಡೋಕ್ಕೂ ಆಗಲ್ಲ ಬಿಡ್ರಿ. ರೋಡ್ ಮಾಡಿದ್ರೂ ಅಕಸ್ಮಾತ್ ನೆಕ್ಸ್ಟ್ ಮಳೆ ಬಂದಾಗೆಲ್ಲ ಹೋಗ್ತಾನೇ ಇರುತ್ತೆ. ಬಟ್ ಆದ್ರೆ ಬರೋ ದಾರಿ ಆದರೂ ಮಾಡಬೇಕಲ್ವ ಆ್ಯಕ್ಚುಲಿ. ಅಪ್ಪ ರೈಕು ನೆಕ್ಸ್ಟ್ ಲೆವೆಲ್ ವ್ಯೂ ನೋಡ್ರಿ ಹೆಂಗೈತೆ, ಕ್ರೇಜಿ. ಇಲ್ಲೇ ಪಾರ್ಕಿಂಗ್ ಹಾಕಿ ಮೇಲೆ ಹೋಗೋದಂತೆ. ಗಾಡಿ ಹಂಗೂ ಹಿಂಗೂ ಇಲ್ಲಿಗೆ ತೊಗೊಂಬಂದ್ಬಿಟ್ಟು ಈ ಗಾಡಿಗಳ್ನ, 2 ಗಾಡಿನ, ಚಿಕ್ಕ ಗಾಡಿಗಳ್ನ. ನನ್ನ ಗಾಡಿ ಆನ್ ರೋಡ್ ಗಾಡಿ, ಇದು ಲೋಕಲಲ್ಲಿ ಹೊಡೆಯೋ ಗಾಡಿ. ಈ 2 ಸೇರಿ ತಗೊಂಬಂದ್ಬಿಟ್ಟಿದ್ದೀವಿ ಮಂಡಲ್ಪಟ್ಟಿಗೆ. ಸ್ಪೀಕರ್ ತಗೊಂಬಂದು ಹೋಗೋಣ ಅಂತ ಅಂದ್ಕೊಂಡ್ವಿ. ಅವ್ರು ಫಾರೆಸ್ಟರ್ ಏನಾದರೂ ನೋಡಿದ್ರೆ ಕಿತ್ಕೋತಾರೆ. ಡ್ರೋನು, ಸ್ಪೀಕರ್ಸು, ಲೌಡ್ ಸೌಂಡ್ಸ್ ಯಾವುದು ಅಲೋಡ್ ಇಲ್ಲ. ಕ್ಯಾಮ್ರಾ ಒಂದು ಅಲೋಡ್ ಇದೆ. ಫೋಟೋ ತಗೋಬೇಕಲ್ಲ, ಇಷ್ಟು ದೂರ ಬಂದು ಸುಮ್ಮನೆ ಹೋಗ್ತಾರೆ ಜನ. ಕ್ಯಾಮ್ರಾ ಒಂದು ಅಲೋ ಇರುತ್ತೆ ಅಷ್ಟೇ. ಇಷ್ಟು ದೂರ ಬಂದಿರೋದೇನು ಗೆಣಸ್ಕೊಳಕ್ಕೆ ಅಂದ್ಬಿಡ್ತಾರೆ ಜನ. ಕ್ರೇಜಿ ಆಗೈತೆ ಮಾತ್ರ ಲಿಟ್ರಲಿ. ಈ ಕಡೆ ಎಲ್ಲ ಇದು ಫುಲ್ಲು ಫಾಗಲ್ ಇತ್ತು, ಫಾರೆಸ್ಟ್ ರೂಟ್ ಅಲ್ವಾ ಇದೆಲ್ಲ. ಸೊ ಅದಕ್ಕೆ ಎಲ್ಲ ಒಂದರಿಂದ ಅಟ್ಯಾಚ್ ಆಗ್ತಾ ಹೋಗ್ತಾವೆ. ಇದೇ ಬೆಟ್ಟಗಳಿಗೆ ಬೇರೆ ಬೇರೆ ಹೆಸರು ಇಟ್ಕೊಂಡು ಹೋಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ನೀನೇ ನಾಮಕರಣ ಮಾಡಿಬಿಡು ಅಂತೆ ಬಿಡು. ಬಿಡು ಎಲ್ಲೆಲ್ಲಿಂದನೋ ಬಂದ್ಬಿಡ್ತಾರೆ ಜನ ಇಲ್ಲಿಗೆ. ಬಂದ್ವಿ ಗುರು, ಪೀಕಿಗೆ ಬಂದ್ವಿ. ಸೀರಿಯಸ್ಲಿ ಹೆಂಗೆ ಕಾಣಿಸ್ತೈತೆ ಗೊತ್ತಾ? ತೋರಿಸ್ತೀನಿ ನೋಡ್ರಿ ನಿಮಗೂ. ಸದ್ಯಕ್ಕೆ ಸ್ವಲ್ಪ ಮಳೆ ಕಮ್ಮಿ ಆಗ್ಬಿಡೈತೆ. ನಾವು ಅಲ್ಲಿ ಬಂದಿದ ತಕ್ಷಣನೇ ಕಮ್ಮಿ ಆಗೋಯ್ತು. ಸೊ ಫಾಗಿಲ್ಲ, ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ರೆ ಫಾಗ್ ಬಂದ್ಬಿಡುತ್ತೆ ಮಳೆ ಬಂದಿದ ತಕ್ಷಣ. ಆ ಕಡೆ ಐತೆ, ಆ ಕಡೆ ಎಲ್ಲ ಐತೆ ನೋಡ್ರಿ, ಇಲ್ಲಿಲ್ಲ ಸದ್ಯಕ್ಕೆ. ಫುಲ್ ಪೀಕ್ ಕ್ರೇಜಿ ಆಗೈತೆ ಮಾತ್ರ. ಅಲ್ಲಿ ತನಕ ಹೋಗ್ಬೋದು, ಮಸ್ತಾಗೈತೆ. ಅಲ್ಲಿ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಬಿಯರ್ ಬಾಟ್ಲೆಲ್ಲ ಹೆಂಗೆ ಬಂತು ಇಲ್ಲಿಗೆ ನೋಡ್ರಿ. ಬಿಯರ್ ಎಲ್ಲ ತಗೊಂಬಂದು ಕೊಡಬೇಕು. ಹಾಂ, ಶ್ರೀಮಂತರಂತಲ್ಲ, ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು. ಅದು ಯಾರು ತಗೊಂಬಂದು ಕೊಡೋರೋ ಗೊತ್ತಿಲ್ಲ. ಫಾರೆಸ್ಟ್ ಅವರು ಯಾವುದೂ ಅಲೋಡ್ ಮಾಡಲ್ಲ ಅಂತಂದ್ರೆ ಮತ್ತೆ ಅದು ಹೆಂಗೆ ಬಂತು ಗೊತ್ತಿಲ್ಲ. ಬೇರೆ ಬೇರೆ ಗಿಟ್ಕ ಬೂಮರಿ ಏನೇನೋ ಐತೆ, ಎಲ್ಲ ಪ್ಲಾಸ್ಟಿಕ್ ಐಟಮ್ಗಳೇ. ಅಲ್ಲಿ ನೋಡಿದ್ರೆ ಅಷ್ಟು ದೊಡ್ಡದಾಗಿ ಬೋರ್ಡ್ ಹಾಕವ್ರೆ, ಪ್ಲಾಸ್ಟಿಕ್ಕು ಸ್ವಲ್ಪ ಮಿತಿಯಾಗಿ ಬಳಸ್ರಿ, ಅಲ್ಲಿಂದ ತಗೊಂಡೋಗಿದ್ರೆ ರಿಟರ್ನ್ ತಗೊಂಬರ್ರಿ ಅಂತಲೇ ಬೋರ್ಡ್ ಹಾಕೋರು. ಅಲ್ಲಿ ಜನ ತಗೊಂಬರಲ್ಲ. ಮಂಡಲ್ಪಟ್ಟಿ ಮೇಲೆ ಇದನ್ನ ನೋಡ್ಕೊಂಡು ನಮ್ಮ ಏಜ್ ಆಗ್ಬಿಟ್ರೆ ಲಿಟ್ರಲಿ ನಾವು ಜೀವನ ಸಾರ್ಥಕ ಆಗುತ್ತೆ. ಸೀರಿಯಸ್ಲಿ ಕರ್ನಾಟಕ ಬಾವುಟನ ಎಲ್ಲ ಕಡೆನೂ ಆರಿಸೋದು ಚೆನ್ನಾಗ್ರಿ. ಸೊ ನಮ್ಮ ಕರ್ನಾಟಕದಲ್ಲಿ ಮೊದಲು ಆರಿಸಿ ಆಮೇಲೆ ಬೇರೆ ರಾಜ್ಯದಲ್ಲಿ ಆರಿಸ್ಬೇಕಂತ ಮಾಡಿದ್ದೀನಿ. ಸೊ ಜೈ ಕರ್ನಾಟಕ, ಜೈ ಕನ್ನಡ ಅಂದೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಅಲ್ಲಿ ಪೀಕ್ ಲೆವೆಲ್, ಅಲ್ಲಿಂದ ಇಲ್ಲಿಗೆ ಡೌನ್ ತನಕನೂ ಸ್ವಲ್ಪ ಜಾಗ ಮಾಡಿಕೊಟ್ಟವ್ರೆ. ಗಿಟ್ಲೆಲ್ಲ ಹಾಕೋರೆ. ಇಲ್ಲಿಂದ ಫುಲ್ ಕಾಣಿಸುತ್ತೆ ಪಾತಾಳ, ಏನಿಲ್ಲ. ಇಷ್ಟು ಲೆವೆಲ್ ಐತೆ. ಮಳೆ ಬಂದಿದ್ರೆ ಇವಾಗ ಇಷ್ಟೊತ್ತಿಗೆ ಇಲ್ಲಿ ನಿಲ್ಲೋಕ್ಕಾಗ್ತಿರಲಿಲ್ಲ, ಹಂಗಿರೋದು ಫಾಗ್. ಇವಾಗ ಜಸ್ಟ್ ಕೆಲವೊಂದು ಜನ ಬಂದರು, ಒಂದು 4-5 ಜನ. ನೋಡ್ರಿ ಯಾವ ಥರ ಏನು ಕಚಡ ಜನಗಳು ಅವ್ರು, ಏನು ಹೇಳ್ಬೇಕಂತ ಗೊತ್ತಿಲ್ಲ. ಸೀರಿಯಸ್ಲಿ ಪ್ಲಾಸ್ಟಿಕ್ ಅವ್ರು ರೈನ್ ಕೋಟ್ ತೊಗೊಂಡಿರೋದು ಇಲ್ಲೇ ಬಿಸಾಕ್ಬಿಟ್ಟವ್ರು. ಎಂಥ ಜನಗಳು. ಇಷ್ಟ ತನಕ ಏನಿತ್ತು ಏನಿಲ್ವ ಸೀರಿಯಸ್ಲಿ ಗೊತ್ತಿಲ್ಲ. ಇವಾಗಂತೂ ನೆಕ್ಸ್ಟ್ ಲೆವೆಲ್ ಆಗ್ಬಿಡೈತೆ. ಫುಲ್ ಫಾಗು, ಒಬ್ರು ಪರ್ಸನು ಕಾಣಲ್ಲ. ನಾವು ನೋಡ್ತಿದ್ರೆ ನಾವು ಹೋಗೋಷ್ಟೊತ್ತಿಗೆ ಪಕ್ಕ ನೆನ್ಕೊಂಡು ಹೋಗ್ಬಿಡ್ತೀವಿ. ಮಳೆ ಬಂದಿದ ತಕ್ಷಣ ಏನು ಫಾಗ್ ಬಂದ್ಬಿಡ್ತಾ ಗೊತ್ತಾ? ತೋರಿಸ್ತೀನಿ ನೋಡ್ರಿ. ಎದುರು ಜನನೂ ಕಾಣಿಸಲ್ಲ, ಬಂದ್ಬಿಡೈತಿ ನೆಕ್ಸ್ಟ್ ಲೆವೆಲ್.
ಮಂಡಲ್ಪಟ್ಟಿ ಮುಗಿಲ್ಪೇಟೆ ಅಂತ ಅದಕ್ಕೆ ಹೇಳೋದು ಬಿಡ್ರಿ. ಕರೆಕ್ಟ್ ಆಗೈತೆ ಮುಗಿಲ್ಪೇಟೆ ಅಂತ ಸಿಕ್ಕಿರೋದಕ್ಕೂ. ನೋಡ್ರಿ ಡೈಲಿ ರೊಟೀನ್ ಆಗ್ಬಿಟ್ಟೈತೆ ನಮಗೆ 4 ದಿನದಿಂದ. ಇದು ಬರೋದು, ಬಟ್ಟೆಗಳು ಹಾಕೋದು, ಒಣಗ್ಸೋದು, ಮತ್ತೆ ಬ್ಯಾಗಿಗೆ ಬೆಳಗ್ಗೆ ಪ್ಯಾಕ್ ಮಾಡೋದು, ಇದೇ ಇವಾಗ ನೋಡ್ರಿ ಹೆಂಗಿದೆ. ಅವನು ಹಂಗೆ ಅವನೇ. ಅಲ್ಲಿಂದ ಮಂಡಲ್ಪಟ್ಟಿಯಿಂದ ಮಡಿಕೇರಿ ಬರೋಷ್ಟೊತ್ತಿಗೆ ಬಂತು ಮಳೆ. ಏನು ಬಂತು ಗುರು, ಸೀರಿಯಸ್ಲಿ ಒಂದೇ ಒಂದು ನಿಮಿಷ ಬಿಟ್ಟಿಲ್ಲ ಮಳೆ. ಅಲ್ಲಿಂದ ಇಲ್ಲಿ ತನಕ ಬರೋ ತನಕನೂ ಹಂಗೆ ಐತೆ. ಬಟ್ ಆದರೂ ಮಂಡಲ್ಪಟ್ಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ಸಖತ್ತಾಗಿತ್ತು ಮಾತ್ರ. ಫುಲ್ ನಾವು ಹೋದಾಗಿಂದ ಬರೋ ತನಕನೂ ಫಾಗಲ್ಲೇ ಬಂದ್ವಿ, ಫಾಗಲ್ಲೇ ಹೋದ್ವಿ.